ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗೈಸ್ ಇವತ್ತಿನ ಬ್ಲಾಗು ಮನೆಯಿಂದ ಮಾಡ್ತಾ ಇದ್ದೀನಿ. ಇವತ್ತು ಔಟ್ಫಿಟ್ ನೋಡ್ರೆ ಗೊತ್ತಾಗುತ್ತೆ. ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಏಕೆಂದರೆ ಎಕ್ಸಾಮ್ ಹತ್ರ ಬಂತಲ್ಲ, ಲೈಬ್ರರಿಲಿ ಬುಕ್ ತಗೊಬರ್ಬೇಕು. ಅದರಿಂದ ಇವತ್ತು ಬೆಳಿಗ್ಗೆ ಎದ್ದು ಆ್ಯಸ್ ಇಟ್ ಈಸ್ ವರ್ಕೌಟ್ ಎಲ್ಲ ಮುಗಿಸಿ ಈಗ ರೆಡಿಯಾಗಿ ಕಾಲೇಜ್ಗೆ ಹೊರಡೋಕ್ಕೆ ರೆಡಿಯಾಗಿದ್ದೀನಿ. ಈಗ ನಾಷ್ಟ ಮಾಡ್ಕೊಂಡು ಕಾಲೇಜ್ಗೆ ಹೊರಡಬೇಕು. ಲೆಟ್ಸ್ ಗೋ ಗೈಸ್. ಇವತ್ತಿನ ನಾಷ್ಟ ಚಪಾತಿ ಮತ್ತೆ ಸಾಂಬಾರ್ ಇದ್ದೀನಿ. ಚಪಾತಿ ಸಾಂಬಾರ್ ತಿಂದು ರೆಡಿಯಾಗಿ ಹೊರಡೋಣ. ಗೈಸ್ ಈಗ ಹೊರಡೋಣ ಕಾಲೇಜ್ಗೆ. ಗೈಸ್ ಏನಕ್ಕೆ ಅಂದರೆ ಟೆಕ್ಸ್ಟ್ ಬುಕ್ ತಗೋಬರಬೇಕು ಓದೋಕ್ಕೆ ಎಕ್ಸಾಮ್ಗೆಲ್ಲ, ಅದಕ್ಕೋಸ್ಕರ ಹೋಗ್ತಾರೆ. ಇಲ್ಲಾಂದರೆ ಹೋಗ್ತಿದ್ದಿಲ್ಲ. ಬನ್ನಿ ಹೋಗೋದ. ಈಗ ತಿಂಡಿ ಕೊಡೋಕೆ ಹೋಗ್ಬೇಕು. ಒಳಗೆ ಕಟ್ಟಾಕಿದ್ದೀವಿ, ಏಕೆ ಅಂದರೆ ಮಳೆ ನೋಡಿ ವೆದರ್ ಹೆಂಗಿದೆ. ವೆದರ್ ಫುಲ್ಲು ಇದು ಗೈಸ್. ನನ್ನ ಸೈಕಲ್ ಈಗ ಓಡಿಸಲ್ಲ, ಯಾಕಂದರೆ ಎಲ್ಲ ಹಾಳಾಗಿದೆ, ಆದ್ದರಿಂದ ಓಡ್ಸೋಕ್ಕಾಗಲ್ಲ. ಈಗ ತಿಂಡಿ ಕೊಡಬೇಕು. ಅವ್ವ ಲೈಟ್ ಹಾಕು. ನೋಡಿ ಗೈಸ್ ಏನು ಮಾಡ್ತಾ ಇದ್ದಾರೆ. ತಿಂಡಿ ಕೊಡೋಕೆ ಬರ್ತಾರೆ ಅಂತ ತಕ್ಷಣನೇ ಫುಲ್ಲು ಜಾಲಿ. ತಿಂಡಿ ಕೊಡ್ತಾರೆ ಅಂತ ನೋಡಿ ಗೈಸ್. ಇದಕ್ಕೆ ಚಕ್ಕೆ, ನನ್ನ ಹತ್ರನೂ ದುಡ್ಡಿಲ್ಲ, ನಂಗೆ ಹೇಳೋಕ್ಕೆ ಹೋಗ್ಬೇಡ. ನನ್ನ ಹತ್ರನೂ ಕಾಸಿಲ್ಲ ಕಣವ. ಇಲ್ಲಿ ಬೆಂಕಿ ಹಾಕ್ಬಿಟ್ಟು ಬರೋದು, ಇಲ್ಲಿ ಇದು ಮಾಡೋದ. ಇಲ್ಲೂ ಹಾಕಿದ ಕತ್ತಿಲಿ ನೋಡಲ್ಲಿ ಹೋಗು, ಬೆಂಕಿ ಹಾಕಿದೆ. ಕುರಿ ನೋಡೋಗು. ಗೈಸ್ ಈಗ ಅಂಗಡಿಗೆ ಹೊರಟು ಬರೋಣ ಬನ್ನಿ ಗೈಸ್. ಈಗ ಅಂಗಡಿಗೆ ಹೋಗ್ತಿದ್ದೀನಿ. ಸಾಮಾನು ಥರ ಕೇಳಿದ್ದಾರೆ. ಮೆಣಸಿಗೆ ತರಬೇಕಂತೆ. ಗೈಸ್ ಈಗ ಹೊರಡೋಣ. ಗೈಸ್ ಈಗ ಏನಕ್ಕೆ ಕಾಲೇಜ್ಗೆ ಹೋಗ್ಬಿಟ್ಟು ಬಂದೆ, ಏಕೆಂದರೆ ಕಾಲೇಜಿಗೆ ಹೋದ್ಮೇಲೆ ಬ್ಲಾಗ್ ಮಾಡೋಕ್ಕಾಗಲ್ಲ. ಅದರಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾವುದರಿಂದ ಈಗ ಕಂಟಿನ್ಯೂ ಮಾಡ್ತೀನಿ. ಈಗ ಅಂಗಡಿಗೆ ಹೋಗ್ಬಿಟ್ಟು ಬನ್ನಿ ಗೈಸ್. ಈಗ ಅಂಗಡಿಯಿಂದ ಮೆಣಸಿಗೆ ತಗೊಂಡಾಯ್ತು, ಜೊತೆಗೆ ಸ್ನ್ಯಾಕ್ಸ್ ತಗೋತಿದ್ದೀನಿ. ಅಂದರೆ ಸಂಜೆ ಮೇಲೆ ಏನಾದ್ರು ತಿನ್ನಬೇಕು ಅನಿಸುತ್ತೆ, ಎಲ್ಲರಿಗೂ ಅನಿಸುತ್ತೆ ತಾನೆ, ನನಗೂ ಹಂಗೆ ಅನಿಸ್ತು. ಅದಕ್ಕೆ ಏನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮೆಣಸಿಗೆ ಕೇಳಿದ್ರೆ ಮೆಣಸಿಗೆ ತಗೊಂಡಿದ್ದೀನಿ. ಮೆಣಸಿಗೆ ಮಾರಿಗೋಲ್ಡ್ ಬಿಸ್ಕೆಟು ನಮ್ಮ ಅಮ್ಮಂಗೆ, ಇದು ನನಗೆ. ಗೈಸ್ ನಾನು 90 ಡೇಸ್ ಚಾಲೆಂಜ್ ತಗೊಂಡಿದ್ದೀನಿ ಅಲ್ಲ, ಡಯಟು ಮಾಡ್ತಿದ್ದೀನಿ. ಆದ್ದರಿಂದ ಜಂಕ್ ಫುಡ್ಸು ಅವೆಲ್ಲ ತಿನ್ನಲ್ಲ. ಸ್ನ್ಯಾಕ್ಸ್ಗೆ ಕಡಲೆ ಬೀಜ ಪ್ರೋಟೀನ್ ಅಂಶ ಇದು, ಅದೇನು ತಿಂತಿದ್ದೀನಿ, ಇಲ್ಲಾಂದರೆ ಇದನ್ನ ತಿಂತಿರಲಿಲ್ಲ. ಇದು ಬಿಸ್ಕೆಟು ಮಾರಿ ಲೈಟ್ ನೈಟ್ ಇದು ನಾನು ತಿನ್ನಲ್ಲ. ಕ್ಯಾಲೋರೀಸ್ ಜಾಸ್ತಿ ಇರಬೇಕೇನೋ, ನೋಡ್ತೀನಿ ರೀ. ಕ್ಯಾಲೋರೀಸ್ ಹಾಕಿಲ್ಲ ಗೈಸ್, ಕ್ಯಾಲೋರೀಸೇ ಹಾಕಿಲ್ಲ ಗೈಸ್ ಇದರಲ್ಲಿ. ಗೈಸ್ ಕ್ಯಾಲೋರೀಸ್ ಇತ್ತು, ಕಾಣಿಸ್ತಿತ್ತ, ಕ್ಲಾರಿಟಿ ಇಲ್ಲ. 452 ಕ್ಯಾಲೋರೀಸು ಟೋಟಲ್. 10 ರೂಪಾಯಿ ಅಷ್ಟು ಗ್ರಾಮ್ಸ್ಗೆ 71 ಗ್ರಾಮ್ಸ್ಗೆ. ಇದು ಖಾಲಿ, ಫುಲ್ ಜಾಲಿ. ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಗೈಸ್ ಒಂದೇ ಟೇಸ್ಟ್ ಮಾಡ್ತಾಯಿದ್ದೀನಿ. ಅಪ್ಪ
ಇನ್ನಂಗಿಲ್ಲ ಟೇಸ್ಟ್. ಓಕೆ ಗೈಸ್, ನಮ್ಮ ಹೊಲಕ್ಕೆ ಬಂದಿದ್ದೀವಿ ನೋಡಿ ಗೈಸ್. ರೈತರ ಮಕ್ಳಿಗೆ ಹೆಣ್ಣು ಕೊಡ್ರು ನೋಡಿ ಗೈಸ್. ನಮ್ಮ ಹೊಲ, ನಮ್ಮ ಅಪ್ಪ ನಮ್ಮ ಅಣ್ಣ ಹೋಯ್ತಿದ್ದಾರೆ. ಹೊಲಕ್ಕೆ ಬಂದಿದ್ದೀವಿ ಗೈಸ್. ಕಡ್ನಿಕಾಯಿ, ತೊಗರಿಕಾಯಿ ನೋಡಿ, ತೊಗರಿಕಾಯಿ ಕೀಳಕ್ಕೆ ಬಂದಿದ್ದೀವಿ. ತೊಗರಿಕಾಯಿ ಕಿತ್ಕೊಂಡು ಹೋಯ್ತಿದೆ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತ ಕೇಳ್ಕೊತ, ಯಾರ್ಯಾರಿಗೆ ಇದು ಶೇರ್ ಆಗುತ್ತೆ ಅವರೆಲ್ಲ ನಿಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ರೈತರ ಮಕ್ಕಳಿಗೆ ಜೈ ರೈತ ಅಂತ ಹೇಳ್ತಾ ಬನ್ನಿ ಗೈಸ್, ಈಗ ಹೊಲಕ್ಕೆ ಹೋಗೋಣ. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರ. ಈ ದೇಶದ ಬೆನ್ನೆಲುಬೆ ರೈತ. ಅವನ್ ಕೊಟ್ಟ ಅನ್ನದಿಂದನೇ ನಾವು ಬೆಳಿತಾ ಇರೋದು ಗೈಸ್. ರೈತ ಕೊಟ್ಟ ಅನ್ನದ ಋಣದಿಂದ ನಾವು ಬದುಕ್ತಾ ಇರೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮಗೂ ಹಂಗೆ ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಜೈ ರೈತ ಅಂತ ಕಮೆಂಟ್ ಮಾಡಿ. ಯಾರ್ಯಾರಿಗೆ ರೈತ ಅಂದರೆ ಇಷ್ಟ ಆದರೆ ಜೈ ರೈತ ಅಂತ ಕಮೆಂಟ್ ಮಾಡಿ. ಜೈ ಬುಲ್ಲಿ ಅಂತ ಕಮೆಂಟ್ ಮಾಡಿ ಗೈಸ್. ವೆದರು ಫುಲ್ಲು ಮಳೆ ವೆದರ್. ಈಗ ಕುರಿಗಳಿಗೆ ತಿಂಡಿ ಕೊಟ್ಟಾಯ್ತು. ಏನು ಎಲ್ಲನೂ ಹೇಳ್ತಾನೆ ಅನ್ಕೊಬಿಡಿ ಗೈಸ್. ಡೈಲಿ ಬ್ಲಾಗ್ ಅಂದಮೇಲೆ ಏನು ನಡೀತದೆ, ಏನೇನು ಆಯ್ತದೆ ಅದನ್ನೇ ಹೇಳ್ಬೇಕು ತಾನೆ. ಬೇರೆ ಏನು ಹೇಳೋಂಗಿಲ್ಲ. ನನ್ನ ವಾಯ್ಸ್ ಕ್ಲಾರಿಟಿ ಇಲ್ಲ ಅಂತ ಅನ್ಕೊಬಿಡಿ. ಯಾಕೆಂದರೆ ಜನಗಳಿದ್ದಾಗ ಧೈರ್ಯ ಬರಲ್ಲ, ಮತ್ತು ಯಾರು ಇದ್ದಾಗ ಧೈರ್ಯ ಬರಲ್ಲ. ಆದ್ದರಿಂದ ನಾನು ಸ್ವಲ್ಪ ಧೈರ್ಯ ಆಗಗಂಟ ಮಾತಾಡೋಕ್ಕೆ ಒಂದು ಸ್ವಲ್ಪ ಆದರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ನಮ್ಮ ಇವ್ರಿಗೆ ವ್ಯೂ ಕೊಟ್ಟೈತೆ, ಇನ್ನೇನಿಲ್ಲ. ಈಗ ಮಲ್ಕೊಂಡು ಟಿ ವಿ ನೋಡೋದು, ಟೈಮ್ ಸ್ಪೆಂಡ್ ಮಾಡೋದು. ನಾಳೆ ಬ್ಲಾಗ್ ನಾಳೆ. ಆದ್ದರಿಂದ ಇನ್ನು ಈಗ ಟೈಮ್ ಸ್ಪೆಂಡ್ ಒಂದು ರೀಲ್ಸ್ ನೋಡ್ಕೊಂಡು ಬ್ಲಾಗ್ ಮಾಡ್ತೀನಿ. ಸರಿ, खत्म, बाय बाय, टाटा, गुड बाय, गया। 6 साल हो गए, उन सबको खत्म कर दिया।